ಮಲೆನಾಡು ಭಾಗದಲ್ಲಿ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಭಾರಿ ಮಳೆ ಆಗಿದೆ. ಹೀಗಾಗಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕಪ್ಪೆಶಂಕರ ನಾರಾಯಣ ದೇಗುಲ ಮುಳುಗಡೆ ಆಗಿದೆ. ನಿನ್ನೆಯಿಂದ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಬಿಡುವೆ ಕೊಡದ ಹಾಗೆ ವರುಣ ಆರ್ಭಟಿಸ್ತಾ ಇದ್ದಾನೆ. ಹೀಗಾಗಿ ಅಲ್ಲೂ ಕೂಡ ನದಿಯ ನೀರಿನ ಪ್ರಮಾಣ ಏರಿಕೆಯಾಗಿದೆ. ತುಂಗಾ ನದಿ ಈಗ ಅಬ್ಬರಿಸಿ ಹರಿತಾ ಇದೆ. ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತ ಪ್ರದೇಶಗಳಲ್ಲಿ ಪ್ರವಾಹದ ಆತಂಕ ಕೂಡ ಮನೆ ಮಾಡಿದೆ. ಪ್ರತಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶ ಈ ರೀತಿಯಾಗಿ ಮುಳುಗಡೆ ಆಗುತ್ತೆ. ಅಂದರೆ ಹೆಚ್ಚು ಮಳೆ ಆದರೆ, ಒಂದು ವೇಳೆ ಏನಾದರೂ ಮಳೆ ಕಡಿಮೆ ಆದರೆ ಏಕಾಏಕಿ ನದಿ ನೀರು ಕಡಿಮೆ ಆಗುತ್ತೆ. ಮಳೆ ಇದ್ದರೆ ಮತ್ತೆ ದಿಢೀರಂತ ನದಿ ನೀರು ಏರಿಕೆ ಆಗುತ್ತೆ. ಹೀಗೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನಲ್ಲಿ ಹೆಚ್ಚು ಮಳೆಯಾಗಿರೋದ್ರಿಂದ ಸದ್ಯ ನದಿ ಈ ರೀತಿಯಾಗಿ ತುಂಬಿ ಹರಿತಾ ಇದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಹಲವೆಡೆ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಶಿರಸಿಯಲ್ಲಿ ವರುಣನ ಆರ್ಭಟ ಹಾಗೆ ಮುಂದುವರಿತಾ ಇದೆ. ಶಿರಸಿ ನಗರದ ಹಲವು ಬಡಾವಣೆಗಳಿಗೆ ಮಳೆ ನೀರು ನುಗ್ಗಿದೆ. ಶಿರಸಿಯ ಸಮೃದ್ಧ ನಗರ, ಶ್ರೀಧರ್ ನಗರ, ಶ್ರೀರಾಮ ಕಾಲೋನಿ, ಅಯ್ಯಪ್ಪ ನಗರ ಬಡಾವಣೆ ಇಲ್ಲಿರುವಂಥ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದೆ. ಕೋಟೆಕೆರೆ ತುಂಬಿ ರಸ್ತೆಯಲ್ಲಿ ಮಳೆ ನೀರೆಲ್ಲ ಹರಿತಾ ಇದೆ. ಇನ್ನು ಕೆರೆಗಳು ಕೂಡ ತುಂಬಿದೆ. ರಸ್ತೆಗಳು ಜಲಾವೃತ ಆಗಿರೋ ಹಿನ್ನೆಲೆ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ನೀವು ನೋಡಬಹುದು, ಒಂದು ಕಡೆ ನದಿಗಳು ತುಂಬಿ ಹರಿತಾ ಇದೆ, ಇನ್ನೊಂದು ಕಡೆ ಕೆರೆ ಕಟ್ಟೆಗಳು ಒಡೆದಿವೆ. ಮಳೆ ನೀರು ಸಂಪೂರ್ಣವಾಗಿ ರಸ್ತೆಗಳಿಗೆ ಬಂದಿದೆ. ಈ ತಗ್ಗು ಪ್ರದೇಶದಲ್ಲಿರುವಂಥ ಬಡಾವಣೆಗಳಿರುತ್ತಲ್ಲ, ಬಹಳ ತೊಂದರೆ ಅನುಭವಿಸಬೇಕಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ತಡೆಗೋಡೆಗಳಿಗೆ ಡ್ಯಾಮೇಜ್ ಆಗಿರೋದು ನೋಡಬಹುದು. ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆಲ್ಲ ಸಂಪೂರ್ಣವಾಗಿ ಮಳೆ ನೀರೇ ನುಗ್ಗಿದೆ. ಇಡೀ ರಾತ್ರಿ ಅವರು ಮನೆಯಿಂದ ಮತ್ತೆ ನೀರು ಹೊರಗೆ ಹಾಕಬೇಕು. ಇದೇ ಪರಿಸ್ಥಿತಿಯಲ್ಲಿ ಕಾಲ ಕಳೀತಾ ಇದ್ದಾರೆ. ಶಿರಸಿಯಲ್ಲಿ ಮಳೆ ಆರ್ಭಟದ ಪರಿಸ್ಥಿತಿ ಇದು.